ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆಯಾದ ಪ್ರಭಾವತಿ ಮೇತ್ರಿ ಸಹೋದರಿಯವರ ಒಂದು ಅನಿಸಿಕೆಯ ಮೇರೆಗೆ ಮತ್ತು ಗಾಯತ್ರಿ ಮಹಾಮುನಿ ಆ ಸಹೋದರಿಯವರ ಒಂದು ಅನಿಸಿಕೆಯ ಮೇರೆಗೆ ನಾನು ಒಂದು ವಚನದ ಹೇಳಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಲು ನಾನು ಪ್ರಯತ್ನ ಮಾಡ್ತೇನೆ. ಅಯ್ಯ ನೀನು ನಿರಾಕಾರವಾಗಿರುವುದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ಆಕಾರವಾಗಿದ್ದಲ್ಲಿ ನಾನು ವೃಷಭನೆಂಬ ವಾಹನವಾಗಿದ್ದೆ ಕಾಣ. ಕೂಡಲ ಸಂಗಮ ದೇವ ನೀನು ಎನ್ನ ಭವವ ಕೊಂದಿಯೇನೆಂದು ಜಂಗಮ ಲಾಂಛನವಾಗಿ ಬಂದಾಗ ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಎನ್ನುವಂತ ಮಾತು ಬಸವಣ್ಣವ್ರು ನಮಗೆ ತಿಳಿಸ್ತಾರೆ. ಯಾವ ಈ ಪೃಥ್ವಿ ನಿರ್ಮಾಣದಿಂದ ಹಿಡಿದು ಇಲ್ಲಿವರೆಗೂ ನಾನು ಪರಮಾತ್ಮ ಕೂಡಲ ಸಂಗಮ ದೇವ ನಿನ್ನ ಜೊತೆ ನಾನು ಒಡನಾಡಿಯಾಗಿ ಹ್ಯಾಂಗಿದ್ದೆ ಎನ್ನುವಂತ ಮಾತು ಬಸವಣ್ಣವರು ನಮಗೆ ತಿಳಿಸ್ಕೊಡ್ತಾರೆ. ನೀನು ಈ ಪೃಥ್ವಿ ನಿರ್ಮಾಣವಾಗುವುದಕ್ಕಿಂತ ಮುಂಚೆ ನೀನೇನಿದ್ದಿ? ನಿರಾಕಾರವಾಗಿದ್ದಿ. ನೀ ನಿರಾಕಾರವಾಗಿದ್ದಾಗ ಕೂಡ ನಾನು ಏನಿದ್ದೆ ನಿನ್ನ ಜೊತೆ? ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ನಿನ್ನ ವಿಚಾರದ ಸ್ಮೃತಿ ಪಟಲದಲ್ಲಿ ನಾನು ನಿನ್ನ ಜೊತೆನೇ ಇದ್ದೆ ಎನ್ನುವಂತ ಮಾತು. ಎರಡನೇ ಸಾಲಿನಲ್ಲಿ ನೀನು ನಾಟ್ಯಕ್ಕೆ ನಿಂದಲ್ಲಿ ನಿನ್ನ ಲೀಲೆ ಪ್ರಾರಂಭವಾದಾಗ ನೀನು ಈ ಪೃಥ್ವಿ ನಿರ್ಮಾಣ ಮಾಡಬೇಕೆಂದು ಎನ್ನುವಂತ ಈ ಜೀವ ರಾಶಿಗಳನ್ನ ನೀನು ಹುಟ್ಟಿಸಬೇಕು. ಭೂಮಿ ಜಲ ಚರಗಳನ್ನ ಎಲ್ಲವನ್ನು ನಿರ್ಮಾಣ ಮಾಡುವಾಗ ನಾನು ಏನಿದ್ದೆ ನಿನ್ನಲ್ಲಿ? ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಏನಿದ್ದೆ ಅಂತ ಕೇಳಿದರೆ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ. ಚಲನವಲನ, ನಿನ್ನ ಚಲನವಲನದಲ್ಲಿ ನಾನಿದ್ದೆ. ಅಲ್ಲಿ ಜ್ಞಾನ ಇದ್ದೆ, ಇಲ್ಲಿ ಚಲನವಲನದಲ್ಲಿ ಚೈತನ್ಯ ರೂಪದಲ್ಲಿ ನಿನ್ನ ಜೊತೆಗೆ ನಾನಿದ್ದೆ. ನೀನು ಶಿವ, ನೀನು ಪಾರ್ವತಿ, ಎಲ್ಲರ ಜೊತೆಗೂಡಿ ನೀನು ಭೂಮಿಯಲ್ಲಿ ಇರೋದಾಗ ನಾನು ಏನಿದ್ದೆ? ವೃಷಭನೆಂಬ ಎತ್ತಾಗಿ ನಿನ್ನ ವಾಹನವಾಗಿದ್ದು ನಾನು ನಿನ್ನ ಸೇವೆ ಮಾಡೀನಿ. ನೀನು ನಿರ್ಮಾಣದಿಂದ ಹಿಡಿದು ನಾನು ಇಲ್ಲಿವರೆಗೆ ನಿನ್ನ ಜೊತೆಗಿದ್ದೀನಿ. ಮುಂದಿನ ಭವಾದಿ ಭವಂಗಳಲ್ಲಿ ನಾನು ಏನಿದ್ದೆ ಅಂತ ಕೇಳಿದರೆ ನನ್ನ ಭವಪಾಶೆಯನ್ನು, ನನ್ನ ಭವಬಾಧೆಯನ್ನು ನೀಗಿಸಲು ನೀನು ಜಂಗಮ ರೂಪವಾಗಿ ಬಂದಾಗ, ನೀನು ಜಂಗಮ ರೂಪವಾಗಿ ನೀನು ನನ್ನ ಭವ ಕೊಂದಿನೆಂದು ನನ್ನ ಹತ್ತಿರ ಬಂದಾಗ ನಾನು ಏನಿದ್ದೆ? ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಕೂಡಲ ಸಂಗಮ ದೇವ ಎನ್ನುವಂತ ಮಾತು ಬಸವಣ್ಣವ್ರು ನಮಗೆ ತೋರಿಸಿಕೊಡ್ತಾರೆ. ಅವತ್ತಿನ ಸಮಾಜ ವ್ಯವಸ್ಥೆ ಕುರಿತು ಏನು ಮೂಢನಂಬಿಕೆ ಆಗಿರ್ಬೋದು, ಆಮೇಲೆ ಮೌಢ್ಯ ಆಗಿರ್ಬೋದು, ಜಾತಿ ವ್ಯವಸ್ಥೆ, ಅದನ್ನ ಬಹಳ ಅವರ ವಚನದಲ್ಲಿ ಖಂಡಿಸುವಂತದ್ದು ನಾವು ಕಾಣ್ತೀವಿ. ಅಂತ ವಚನ ಏನಾದ್ರೂ ಇಂದಿನ ಪ್ರಸ್ತುತ ಸಮಾಜಕ್ಕೆ ಬೇಕಾಗಿದೆ ಅಂತ ಏನಾದ್ರೂ ವಚನ ನೀವು ಹೇಳ್ತೀರಾ ಅಂತಕ್ಕಂಥದ್ದು? ಸಾಂದರ್ಭಿಕವಾಗಿ ಬಸವಣ್ಣವರು ಹೇಳಿದ್ದಾರೆ. ಕೆಲವು ಆಗಿನ ಒಂದು ಕಠಿಣ ಸ್ಥಿತಿಯಲ್ಲಿ ಬಸವಣ್ಣವ್ರು ಹೇಳಿರ್ಬೋದು. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತ ಅಂತ ವಚನಗಳು ಅವಶ್ಯ ಬೀಳಂಗಿಲ್ಲ. ಇವತ್ತು ಜಾತೀಯತೆ ಬಗ್ಗೆ ಅವತ್ತು ಹೇಳ್ತಾರೆ ವಚನ ಸಾಹಿತ್ಯ. ಜಾತೀಯತೆ ಬಗ್ಗೆ ಜಾತೀಯತೆ ಎಷ್ಟೋ ತಿಳಿ ವಾತಾವರಣ ಇವತ್ತಾಗಿದೆ. ಇವತ್ತು ಅವಾಗಿನ ವಚನಗಳು ಪ್ರಸ್ತುತ ಅನ್ಸಂಗಿಲ್ಲ ಅಷ್ಟು. ಇವತ್ತೆಷ್ಟೋ ವಾತಾವರಣ ತಿಳಿಯಾಗಿದೆ. ನೀವು ಒಂದು ವಚನ ಆಗಿನ ಸಂದರ್ಭದಲ್ಲಿ ಒಂದು ವಚನ ಹೇಳ್ಬೇಕಂದ್ರೆ ಅಸ್ಪೃಶ್ಯತೆ ಬಗ್ಗೆ ಒಂದು ವಚನ ನಾನು ಆಗಿನ ಸಂದರ್ಭದಲ್ಲಿ ಇದ್ದಿದ್ದು ನಾನು ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಕುಲವಧಿಕನು ಹೋಗಿ ಹೊಲಿಗೇರಿಯಲ್ಲಿ ಮನೆ ಕಟ್ಟಿದಡೆ, ಕುಲದವರೆಲ್ಲರೂ ಮುಖವ ನೋಡಲಲ್ಲದೆ ಕುಲವುಳ್ಳವರು ಬಂದು ಕೈ ಹಿಡಿದರು. ಕುಲಗೆಟ್ಟೆತ್ತೆಂದು ಹೋಗಿ ನೋಡಲು ಹೊಲೆಗೆಟ್ಟು ಹೋಯಿತು ಕೂಡಲ ಸಂಗಮ ದೇವ ಎನ್ನುವಂತ ಮಾತು. ಏನಂತ ಕೇಳಿದ್ರೆ, ಯಾವ ಮೇಲ್ಜಾತಿಯವ, ಯಾವ ಸವರ್ಣೀಯವ, ಉದಾರ ಗುಣದಿಂದ
ಅವರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಹೇಳಿಬಿಟ್ಟು ಆ ಯಾವ ಅಸ್ಪೃಶ್ಯರ ಗುಡಿಸಲಿನ ಮಗ್ಗಲಕ್ಕೆ ತಾನು ಒಂದು ಗುಡಿಸಲು ಕಟ್ಟಿಕೊಂಡು ಅವ್ರ ಜೊತೆ ನಾನು ಬೆರಿಬೇಕಂತ ಹೇಳಿ ಹೋಗಿ ಇದ್ದು ಆತ ಮಾಡಿದಾಗ ಏನ್ ಮಾಡ್ತಾರೆ, ಕುಲಗಳು ತಮ್ಮ ಕುಲದವರು ಅವನ ಮುಖ ನೋಡಂಗಿಲ್ಲ. ಯಾಕಂದ್ರೆ ಈತ ಅಸ್ಪೃಶ್ಯರ ಓಣಿಯಲ್ಲಿ ಗುಡಿಸಲು ಕಟ್ಟಿದ್ದಾನೆ, ಈತ ನಮ್ಮಿಂದ ಬೇರ್ಪಟ್ಟಿದ್ದಾನೆ, ಇವ ಕೆಟ್ಟಿದ್ದಾನೆ, ಕುಲಗೆಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಕುಲದವರು ಅವನ ಮುಖ ಬಂದ ಒಳಗೆ ಈ ಕಡೆ ಮುಖ ತಿರುಗಿ ನೋಡ್ತಾರ. ಅವಾಗ ಏನ್ ಮಾಡಿದ್ರು, ಆತ ಧೃತಿಗೆಡಲಿಲ್ಲ. ಆತನಿಗೆ ಇನ್ನಿಷ್ಟು ಹೆಚ್ಚಿನ ಲಾಭಗಳು ಸಿಕ್ಕು. ಎಂಥವು ಸಿಕ್ಕು ಅಂದ್ರೆ, ಕುಲವುಳ್ಳವರು ಬಂದು ಕೈ ಹಿಡಿದರು. ಕುಲವುಳ್ಳವರು ಅಂದ್ರೆ ಜಾತವಾನರು, ದುಡಿಯುವವರೇ ಜಾತವಾನರು ಬಸವಣ್ಣನವರ ದೃಷ್ಟಿಯಲ್ಲಿ. ಕುಲವುಳ್ಳವರು ಯಾವ ಜಾತಿ ಹೋರ್ಗೊಳತ್ತಾರ ನೋಡ್ರಿ, ದುಡಿಯುವ ಹೋರ್ಗಳು, ಅಂತ ಹೋರ್ಗಳು. ಈ ಕೂತು ಉಣೋದು ಬೇರೆ, ಜಾತವಾನರು ಒಟ್ಟ ಕಾಯಕನಿಷ್ಠೆಗೆ ಆದ್ಯತೆ ನೀಡಿದ್ರು, ಬೆಲೆ ಕೊಟ್ರು. ಏನಂದ್ರು, ಕುಲವುಳ್ಳವರು ಬಂದು ಕೈ ಹಿಡಿದರು. ಹೆಚ್ಚಿನ ಒಂದು ಅವನಿಗೆ ಆದ್ಯತೆ ಉಪಯೋಗ ಬಂತು. ಮುಂದೆ ಹೊಲಗೆಟ್ಟಿತ್ತು ಒಂದು ಹೋಗಿ ನೋಡಲು, ಕುಲಗೆಟ್ಟಿತ್ತು ಎಂದು ಹೋಗಿ ನೋಡಲು, ಕುಲ ಕೆಟ್ಟದಂತ ಹೇಳಿ ಹೋಗಿ ನೋಡಿದ್ರ ಅಲ್ಲಿ ಹೊಲಗೆಟ್ಟು ಹೋಯ್ತು. ಏಕಾಂತರ ಆಯ್ತು. ಅಲ್ಲಿ ಎಲ್ಲರೂ ಒಂದಾಗಿಬಿಟ್ರು. ಅಲ್ಲಿ ಅಂತ ವಾತಾವರಣ ಆಯ್ತು ಅಂದ್ರೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಯ್ತು. ಅಲ್ಲಿ ಆ ಜಾತೀಯತೆ, ಕುಲಗಳು, ಜಾತಿ ರಹಿತ ವಾತಾವರಣ ಅಲ್ಲಿ ನಿರ್ಮಾಣ ಆಯ್ತು ಎನ್ನುವಂತ ಮಾತು ಬಸವಣ್ಣವರು ಅವಾಗ ಬೇರೆ ಜನರಿಗೆ ತಿಳಿಸಿಕೊಡ್ತಾರೆ. ಕುಲವಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆ ಕಟ್ಟಿ. ಈಗ ಅನೇಕ ವಚನಗಳು ಬಸವಣ್ಣನವ್ರು ನೀವೆಲ್ಲ ಹೇಳ್ತೀರಿ. ಇಂಥವೆಲ್ಲ ಸಮಾಜದ ಒಂದು ಆರೋಗ್ಯ ಸಮಾಜ ನಿರ್ಮಾಣ ಮಾಡುವಲ್ಲಿ ಏನು ಬಸವಣ್ಣನ ವಚನಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವಂತ ಕಾಣ್ತೀವಿ ವಚನ. ಹೀಗೆ ಅನೇಕ ಶರಣರದ್ದು ಕೂಡ ಹೇಳ್ತಾ ಇದ್ದೀರಿ. ಎಲ್ಲ ಶರಣರು ಬೇರೆ ಇನ್ನೊಂದು ಯಾರು ಅಲ್ಲಮ್ಮ ಪ್ರಭು ಆಗಿರ್ಬೋದು, ಅಂಬಿಗರ ಚೌಡಯ್ಯ, ಡೋರಕಕ್ಕಯ್ಯ, ಮಡಿವಾಳ, ಅರಳಯ್ಯ, ಹೀಗೆ ಹಡಪದಪ್ಪನವ್ರು ಯಾವ್ದಾದ್ರು ಒಂದು ವಚನ ಹೇಳ್ತಾರೆ? ಹಡಪದಪ್ಪನವ್ರದ್ದಾಗಿರ್ಬೋದು, ಮತ್ತು ಅಂಬಿಗರ ಚೌಡಯ್ಯನವರು ಆಗಿರ್ಬೋದು. ಅಂಬಿಗರ ಚೌಡಯ್ಯನಲ್ಲಿ ಶರಣರಲ್ಲಿ ಎಂತ ತ್ಯಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಗಿಡುವಿನ ಪುಷ್ಪವ ಕೊಯ್ಯನು, ಮಡುವಿನಗ್ಗವಣಿಯ ತುಳಿಕೆನು, ಸ್ಥಾವರಂಗಳ ಪೂಜಿಸೇನು. ಕೇಳು ನಮ್ಮಯ್ಯ, ಒಡವಂಟು ಬೇರು ಮಾಡುವವನಲ್ಲ. ಬಶೀರೊಳಗಿದ್ದು ಕಾಲ ನೀಡುವ ಬುದ್ಧಿ ಕೂಡದಿಂದ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ನನ್ನ ಪೂಜೆ ಪುನಸ್ಕಾರಕ್ಕೆ, ನನ್ನ ಶೃಂಗಾರಕ್ಕಾಗಲಿ ನಾನು ಗಿಡದ ಹೂವ ಕೂಡ ನಾನು ಎಡೆಯಂಗಿಲ್ಲ. ಸ್ಥಾವರಂಗಳ ಪೂಜಿಸೇನು ಮತ್ತು ಮಡುವಿನಗ್ಗವಣಿಯ ತುಳಿಕೆನು. ನಾನು ಭಗವಂತ ಈ ಸೃಷ್ಟಿಗೆ ಕೊಟ್ಟಂತ ಯಾವ ನೀರು, ಜಲ, ಆ ನೀರು ಕೂಡ ನಾನು ಹಾಳು ಮಾಡಂಗಿಲ್ಲ. ಚೌಡಯ್ಯ ಶರಣರು ಮಡುವಿನೊಳಗೆ ಇದ್ದಂತವ್ರು, ದೋಣಿಯನ್ನ ನಡೆಸುವಂತವ್ರು, ಅಂತವ್ರು ನಾನು ನೀರ ಒಂದ್ ಹನಿ ಕೂಡ ವೇಸ್ಟ್ ಮಾಡಂಗಿಲ್ಲ, ಹಾಳು ಮಾಡಂಗಿಲ್ಲ. ಕೇಳು ನಮ್ಮಯ್ಯ, ಒಡವಂಟು ಬೇರು ಮಾಡವನಲ್ಲ. ನಾನು ಒಡಿಸುವಂತದ್ದು, ಬೇರ್ಪಡಿಸುವಂತ ಕೆಲಸ ನಾನು ಮಾಡಂಗಿಲ್ಲ. ಇವತ್ತು ನಾವು ಬಾಳ ನೋಡ್ತೀವಿ, ಶರಣರ ಪ್ರಚಾರ ಮಾಡುವವರು ಬೇರ್ಪಡಿಸುವಂತ ಕೆಲಸ ಹೆಚ್ಚು ಮಾಡ್ತಾರೆ. ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ, ಆ ಧರ್ಮ ಬಿಟ್ಟು ನಮ್ಗೆ ಇರುವಾಗ ಇಂಥವೆಲ್ಲ ಮಾಡ್ತಾರೆ, ಖಂಡನೆ ಮಾಡ್ತಾರೆ. ಅವರು ಖಂಡನೆ ಮಾಡ್ತಾರೆ ಪ್ರಚಾರಕರು ನಮ್ಮಂತವ್ರು. ಆದ್ರೆ ಶರಣರು ಈ ಇಡೀ ಸಮಾಜವನ್ನ, ಇಡೀ ಎಲ್ಲಾ ಧರ್ಮವನ್ನು, ಹಿಂದೂ ಧರ್ಮ ಆದಿಯಾಗಿ ಎಲ್ಲಾ ಧರ್ಮಕ್ಕೆ ಅವರು ಪ್ರೇರಣೆಯಾಗಿ ಪರಿಕಲ್ಪನೆ ಇಲ್ಲ. ಒಟ್ಟಾರೆ ಈ ಶರಣರದು ಅವತ್ತಿನ 12ನೇ ಶತಮಾನದಲ್ಲಿ ಏನ್ ಕಾನ್ಸೆಪ್ಟ್ ಏನಿತ್ತು ಅವ್ರದ್ದು, ವಚನದ ಮೂಲ ಏನ್ ಹೇಳ್ತದ, ಇವತ್ತಿನ ಪರಿಕಲ್ಪನೆ ಏನಿದೆ ಅವ್ರದ್ದು ಮುಖ್ಯ ಉದ್ದೇಶ, ನಾನು ವಚನ ಓದಿದ್ರಿಂದ ನಾನು ಹೇಳ್ಬೇಕಾದ್ರೆ, ಜಾತೀಯತೆ ಹೋಗ್ಬೇಕು, ಅಸ್ಪೃಶ್ಯತೆ ಹೋಗ್ಬೇಕು, ಸಮಾಜ ನಿರ್ಮಾಣ ಮಾಡ್ಬೇಕು, ಎಲ್ಲರೂ ಮನೆಯಲ್ಲಿ ಒಂದೇ ತರ ಇರ್ಬೇಕು. ಎಲ್ಲ ಈ ಯಾವ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರಗಳಿಂದ ಇರ್ತಾವಲ್ರಿ ಶಾಲಾ ಕಾಲೇಜುಗಳಲ್ಲಿ, ಆ ತರ ವಾತಾವರಣ ನಿರ್ಮಾಣ ಮಾಡ್ಬೇಕು. ಯಾರು ಉಪವಾಸ ಬಿದ್ದಿರಬಾರದು, ಯಾರು ಅತಿರೇಕ ಅವರು ವರ್ತನೆ ಇರಬಾರದು, ವೇಸ್ಟೇಬಲ್ ಯಾರು ಇರಬಾರದು. ಎಲ್ಲರೂ ಒಂದೇ ತರನಾಗಿ ಜೀವನ ಮಾಡ್ಬೇಕು. ಮತ್ತು ಹೆಣ್ಣು ಗಂಡು ಭೇದ ಭಾವ ಅಳಿಬೇಕು. ಹೆಣ್ಣು ಗಂಡಿನಲ್ಲಿ ಅವರು ಎಲ್ಲ ಸಮಸಮಾನವಾಗಿ ಅವರು ಇರ್ಬೇಕು. ಅಲ್ಲಿ ಭೇದ ಭಾವ ಇರ್ಲಾರ್ದಂಗ ನೋಡ್ಕೋಬೇಕು ಅನ್ನೋದೇ ಶರಣರ ಉದ್ದೇಶ.
ಅವರ ವಚನದ ಮೂಲ ಕೂಡ ಅದೇ ಆ ರೀತಿ ವಚನಗಳು ಹೆಂಗಿದ್ದು ಯಾವ ರೀತಿ ವಚನಗಳನ್ನ ಸಾರವನ್ನ ಹೇಳ್ತಿದ್ರು ಅದೇ ರೀತಿ ಅವ್ರ ಜೀವನ ಕೂಡ ಇತ್ತು ಅಂತಂತದ್ದು ಈ ವಚನದ ಮೂಲಕ ನಮ್ಗೆ ಕಂಡು ಬರ್ತದೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗೆ ನಡೆಯ ಪೂರೈಸಿವೆ. ನಡೆಯೊಳಗೆ ಒಂದು ಜವೆ ಕೊರತೆ ಆದ, ಒಂದು ಕೂದಲೆಳೆಯಷ್ಟು ನನ್ನ ನುಡಿ ಮತ್ತು ನಡೆಯಲ್ಲಿ ಒಂದು ಕೂದಲೆಳೆಯಷ್ಟು, ಜವೆ ಅಂದ್ರೆ ದನಗಳದ್ದು ಬಾಲದ ಕೂದಲು, ಜವೆ ಆ ಬಾಲದ ಕೂದಲ, ಒಂದು ಕೂದಲ, ಜವೆ ಅಂದ್ರೆ ಕೂದಲ ಕೂದಲ ಅದರಲ್ಲಿ ಒಂದು 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 ಜವೆ ಕೊರತೆ ಆದರೆ ಕೂಡಲ ಸಂಗಮ ದೇವ ನೀನ್ ಅದ್ದಿ ಎದ್ದು ಹೋಗು ಎನ್ನುವಂತ ನಾವು. ಇದೇ ಶರಣರಿಗೆ ನಮ್ಗ ವ್ಯತ್ಯಾಸ. ನಮಗ ನಡೆ ನುಡಿ ಸಂಬಂಧೇ ಇಲ್ಲ, ಎಲ್ಲಾರ್ದನ್ನು ನಾವು ಜೀವನ ಮಾಡ್ತೀವಿ. ಹೇಳದೊಂದು ಮಾಡೋದೊಂದು, ನುಡಿಯೋದೊಂದು ನಡೆಯೋದೊಂದು. ಈ ತರ ಆಗಿ ನಮ್ಮ ಶರಣ ತತ್ವ ಪ್ರಸಾರಕರಿಗೆ ಇವತ್ತ ಮೊನ್ನೆ ಕನೇರಿ ಶ್ರೀಗಳು ಬೈದವರನ್ನ ಬಂಧುಗಳೆಂಬೆ, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ, ಆಳದರನ್ನ ಆಳಿಗೊಂಡವರನ್ನ ಆಳದರೆಂಬೆ. ಓಕೆ, ಧನ್ಯವಾದಗಳು ಬಸವರಾಜ್ ಚಾಂದಕೋಟೆ ಶರಣರಿಗೆ. ಮತ್ತೆ ನೀವು ಮತ್ತೆ ಸಮಯ ಸಿಕ್ಕಾಗ ಮತ್ತಷ್ಟು ಬಸವಾದಿ ಪರಂಪರೆ, ಬಸವ ಯುಗ, ಬಸವಣ್ಣನವರ ಜೀವನ, ಹೀಗೆ ಅನೇಕ ಶರಣರ ಕುರಿತು ಮತ್ತೆ ಅವರ ವಿಚಾರಗಳನ್ನ ಮತ್ತೆ ವ್ಯಕ್ತಪಡಿಸೋಣ. ಧನ್ಯವಾದಗಳು.